ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂದರೆ, ರಾಶ್ಯಾಧಿಪತಿ ಶನಿ ಗ್ರಹ ಬಂದು ನಿಮಗೆ 3ನೇ ಮನೆಯಲ್ಲೇ ಇರ್ತಾನೆ. ರಾಹು ಗ್ರಹ ಬಂದು 2ನೇ ಮನೆಯಲ್ಲೇ ಇರ್ತಾನೆ. ಈ ಕಡೆ ನಿಮಗೆ ಗುರು ಗ್ರಹ 12ನೇವನು ಮತ್ತು 3ನೇವನು ಹಾಗೆ ನಿಮಗೆ 6ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಆದಷ್ಟು ನಿಮಗೆ ಗುರು ಬಲನೇ ಇರೋದಿಲ್ಲ. ಒಂದು ವರ್ಷದಿಂದ ನಿಮಗೆ ಅಷ್ಟು ಏಳಿಗೆ ಅಂತಲೇ ಇರೋದಿಲ್ಲ. ಅಂದರೆ ಹೆಂಗೆ ಅಂತಂದರೆ, ನಿಮಗೆ ಶನಿ ದರ್ಶನ ಏನಾದರೂ ನಡೀತಾ ಇದ್ದರೆ 3ನೇ ಮನೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ಕೆಲಸನೂ ನೀವೇ ಮಾಡಬೇಕಾಗುತ್ತೆ. ಎಲ್ಲ ಪ್ರತಿಯೊಂದು ಮನೆಯಲ್ಲಿರ್ಬೋದು, ಊರಿಗಿರ್ಬೋದು, ಎಲ್ಲ ಕಡೆನೂ ನೀವೇ ಕಷ್ಟಪಟ್ಟು ಮಾಡಬೇಕಾಗತ್ತೆ. ಯಾರು ನಿಮ್ಗೆ ಸಪೋರ್ಟಿಗೆ ಇಲ್ಲ ಅಂಥವ್ರು ಯಾರೂ ಇರೋದಿಲ್ಲ. ಯಾಕೆಂದರೆ ಅವನೇ ರಾಶಿಯಾಧಿಪತಿಯೂ 2ನೇ ಮನೆಯವನು ಆಗಿರ್ತಾನೆ. ಮನೇನೂ ನೀವೇ ನಿಭಾಯಿಸಬೇಕು, ಹೊರಗಡೆನೂ ನೀವೇ ನಿಭಾಯಿಸಬೇಕಾಗತ್ತೆ. ಅದರಲ್ಲಿ 2ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಅಶಾಂತಿ ಇರುತ್ತೆ. ನಿಮಗೆ ಏನಾದರೂ ರಾಹು ದಶ ನಡೀತಾ ಇದ್ದರೆ, ದಶಾ ಭುಕ್ತಿ ಯಾವುದು ನಡೀತಾ ಇಲ್ಲ, ಶನಿ ದಶನೂ ನಡೀತಾ ಇಲ್ಲ, ರಾಹು ದಶನೂ ನಡೀತಾ ಇಲ್ಲ ಅಂದರೆ ನಿಮ್ಗೆ ಅದರಿಂದ ಯಾವುದೇ ರೀತಿಯ ತೊಂದರೆ ಇರಲ್ಲ. ದಶಾಭುಕ್ತಿ ಏನಾದರೂ ನಡೀತಾ ಇದ್ದರೆ ಅತಿರೇಕಕ್ಕೆ ಇರುತ್ತೆ. ಇನ್ನು ಗುರುಗ್ರಹ ಬಂದು 6ನೇ ಮನೆಯಲ್ಲಿರೋದ್ರಿಂದ ಕೆಲಸದಲ್ಲಿ ಹೆಂಗೋ ಸ್ವಲ್ಪ ಕೆಲಸ ಚೆನ್ನಾಗಿರುತ್ತೆ. ಆದರೆ ಅಂತ ನೀವು ನಿರೀಕ್ಷೆ ಮಾಡಿದಂಥ ಲಾಭ ನಿಮ್ಗೆ ಅಷ್ಟು ಬರ್ತಾ ಇರಲ್ಲ. ಯಾಕೆಂದರೆ 12ನೇ ಮನೆ ಅಧಿಪತಿನ ಅವನೇ ಆಗಿತ್ತು. ನಿಮ್ಗೆ 6ನೇ ಮನೆಯಲ್ಲಿ ಕೂತ್ಕೊಂಡಾಗ ದಶಾಭುಕ್ತಿ ಏನಾದರೂ ನಡೀತಾ ಇತ್ತು ಅಂದರೆ ನಿಮ್ಗೆ ಅದರಿಂದ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಲಾಭ ಬರೋದಿಲ್ಲ. ದಶಾಭುಕ್ತಿ ಇಲ್ಲ ಅಂದರೂ ಅದ್ರ ತಕ್ಕ ಮಟ್ಟಕ್ಕೆ ಫಲ ಸ್ವಲ್ಪನಾದರೂ ಇರುತ್ತೆ, ಅಷ್ಟು ಫಲ ಇರೋದಿಲ್ಲ ನಿಮಗೆ. ಈ ಕಡೆ ನಿಮಗೆ 8ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. ಈ ಹೆಲ್ತ್ ಕೂಡ ಅಪ್ಸೆಟ್ ಆಗೋವಂಥದ್ದು, ಸಣ್ಣ ಪುಟ್ಟ ಕಾಯಿಲೆ ಬರೋವಂಥದ್ದು, ಅಥವಾ ನಿಮ್ಗೆ ಏನಾದರೂ ಒಂದು ಮೇಜರ್ ಇಲ್ಲ ಅಂದರೂ ಸಣ್ಣ ಪುಟ್ಟ ಕಾಯಿಲೆಗಳು ಏನಾದರೂ ಒಂದು ಬರ್ತಾನೆ ಇರುತ್ತೆ. ನಿಮಗೆ ಹುಷಾರಿಲ್ಲದೆ ಇರೋಂಗೆ ಆಗ್ತಾನೆ ಇರುತ್ತೆ. ಪ್ರತಿ ತಿಂಗಳು ಏನಾದರೂ ಒಂದು ಸಣ್ಣ ಪುಟ್ಟ ಆಗ್ತಾ ಇರುತ್ತೆ. ಆದಷ್ಟು ನೀವು ಏನಪ್ಪ ಆರಾಧನೆ ಮಾಡಬೇಕಾಗತ್ತೆ ಅಂತಂದರೆ, ಮಕರ ರಾಶಿಯವರು ಬಂದು ಕೇತು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ, ಮತ್ತು ಗುರುಗ್ರಹನ ಆರಾಧನೆ ಮಾಡ್ತಾ ಬನ್ನಿ. ನೀವು ಯಥೇಚ್ಛವಾಗಿ ತೊಗೊಂಡೋಗಿ ಒಂದು ಹುರುಳಿ ಕಾಳನ್ನ, ಯಾಕೆಂದರೆ 8ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ನೀವು ಹುರುಳಿ ಕಾಳನ್ನ ತೊಗೊಂಡೋಗಿ ನೀವು ಒಂದು ದಾನ ಮಾಡಿ, ಇಲ್ಲ ಗಣೇಶನ ದೇವಸ್ಥಾನಕ್ಕೆ ತೊಗೊಂಡೋಗಿ ಹುರುಳಿ ಕಾಳನ್ನ ಕೊಟ್ಟು ಬನ್ನಿ. ನೀವು ಹುರುಳಿಕಾಳು ಮತ್ತು ಗುರುವಿನ ದೇವಸ್ಥಾನಕ್ಕೆ ಕಡಲೆಕಾಳು, ಹುರುಳಿಕಾಳು ಮತ್ತು ಕಡಲೆಕಾಳು ಎರಡನ್ನೂ ದಾನ ಮಾಡ್ತಾ ಬಂದರೆ ಅದರ ಪ್ರಭಾವ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಬಂದು ಮಕರ ರಾಶಿಯವರ ಮಾಸ ಭವಿಷ್ಯ.